ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಕ್ರಿಕೆಟ್ನಲ್ಲಿ ಎರಡು ಅಪ್ಡೇಟ್ ಇದೆ. ಈ ಒಂದು ಎರಡು ಅಪ್ಡೇಟ್ ಏನೋದು ಕಂಪ್ಲೀಟಾಗಿ ತಿಳಿಸ್ತೀನಿ. ಹಾಗೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನಡುವೆ ನಡೀತಿರುವಂಥ 3 ಒನ್-ಡೇ ಪಂದ್ಯದಲ್ಲಿ ಇಂಡಿಯನ್ ಸ್ಕ್ವಾಡ್ ಅಡ್ವಾನ್ಸ್ ಆಗಿ ಅನೌನ್ಸ್ ಆಗಿತ್ತು. ಇದು ಫೆಬ್ರವರಿ 6ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾಯಿದೆ. ಇದರಲ್ಲಿ ಸ್ವಲ್ಪ ಒಂದು ಪ್ಲೇಯರ್ನ ಹಾಕ್ಕೊಂಡಿದ್ದಾರೆ. ಯಾರಪ್ಪ ಅಂದರೆ 5 T20 ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟಿರುವಂಥ ವರುಣ್ ಚಕ್ರವರ್ತಿ ಈ ಒಂದು ಸೀರೀಸ್ನಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಪಡ್ಕೊಂಡ್ರು. ಆದರೆ ಇವರ ಒಂದು ಪರ್ಫಾರ್ಮೆನ್ಸ್ ನೋಡಿ BCCI ಮತ್ತೆ ಇವರಿಗೆ ಒನ್-ಡೇದಲ್ಲಿ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಒನ್-ಡೇದಲ್ಲಿ ಸ್ಥಾನ ಕೊಟ್ಟಿದೆ. ಇವ್ರಿಗೆ ಸ್ಥಾನಕ್ಕೆ ಕೊಡೋಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಮುಂದಿನ ಚಾಂಪಿಯನ್ ಟ್ರೋಫಿ ಗೆಲ್ಲೇಬೇಕಾಗಿರುವಂಥ ಒಂದು ಛಲಕ್ಕೆ ಇವ್ರಿಗೆ ಸ್ಥಾನ ಕೊಟ್ಟಿದೆ. ಯಾಕಪ್ಪ ಅಂದರೆ 5 T20 ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟಿದ್ದು, ಅಲ್ಲಿ ವಿಕೆಟ್ ತೊಗೊಂಡಿದ್ದು. ಹಾಗಾಗಿ ಈ ಒಂದು ಒನ್-ಡೇದಲ್ಲಿ ಕೂಡ ಇವ್ರನ್ನ ಟ್ರೈ ಮಾಡಿ ನೋಡ್ತಾರೆ. ಅಂದರೆ ಈ ಒಂದು ಈ 3 ಒನ್-ಡೇದಲ್ಲಿ ಇವ್ರನಿಗೆ ಸ್ಥಾನ ಕೊಡೋಕ್ಕೋಸ್ಕರ ಒಂದು ಚೇಂಜಸ್ ಮಾಡಿದ್ದಾರೆ. ಇವರ 15 ಜನದ ಸ್ಕ್ವಾಡ್ನಲ್ಲಿ ಇವ್ರಿಗೆ ತಂದು ಆ್ಯಡ್ ಮಾಡಿದ್ದಾರೆ. ವರುಣ್ ಚಕ್ರವರ್ತಿ ಇವ್ರನ್ನ ತಂದು ಆ್ಯಡ್ ಮಾಡಿದ್ದಾರೆ. ಫಸ್ಟಿಗೆ ಸ್ಕ್ವಾಡ್ ಅನೌನ್ಸ್ ಆದಾಗ ಇವರೊಂದು ಹೆಸರು ಕೇಳ್ಪಟ್ಟಿದ್ದಿಲ್ಲ, ಆದರೆ ಈಗ ಹಾಕ್ಕೊಂಡಿದ್ದಾರೆ ಈ ಒಂದು ಸ್ಕ್ವಾಟಿಗೆ. ಇದರಲ್ಲಿ ಯಾರು ಈ ಒಂದು ಸ್ಕ್ವಾಟ್ ಹಳೆ ಸ್ಕ್ವಾಟ್ನಲ್ಲಿ ಟೋಟಲ್ ಆಗಿರುವಂಥ 15 ಜನರಲ್ಲಿ ಒಬ್ಬರು ತೆಗಿಬೇಕಾಗತ್ತೆ. ಯಾಕಪ್ಪ ಅಂದರೆ ಈಗ ವರುಣ್ ಚಕ್ರವರ್ತಿ ಹಾಕೋಣಕ್ಕೋಸ್ಕರ ಒಬ್ಬರನ್ನ ಡ್ರಾಪ್ ಮಾಡೋಗುತ್ತೆ. ಆ ಡ್ರಾಪ್ ಮಾಡೋರು ಯಾರಪ್ಪ ಅಂದರೆ ಕುಲ್ದೀಪ್ ಯಾದವ್ನ ಡ್ರಾಪ್ ಮಾಡುವಂಥ ಸೂಚನೆ ಇಲ್ಲಿ ಕಾಣ್ತಾ ಇದೆ. ಯಾಕಪ್ಪ ಅಂದರೆ ಮತ್ತೆ ಒಬ್ಬರನ್ನ ಇಂಜುರಿಯಾಗಿ ತಂದು ಇನ್ನೊಬ್ಬರನ್ನ ಹಾಕೋಬೇಕಾಗತ್ತೆ. ಹಾಗಾಗಿ ಆ ಒಂದು ಪ್ಲೇಸಿಗೆ ವರುಣ್ ಚಕ್ರವರ್ತಿ ಹಾಕ್ಕೊಂಡು ಈ ಒಂದು ಮೂರು ಮ್ಯಾಚಿನಲ್ಲಿ ಕೂಡ ಟ್ರೈ ಮಾಡ್ತಾರೆ. ಇವರಲ್ಲಿ 3 ಮ್ಯಾಚಿನಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟರೆ ಇವ್ರನ್ನ ಡೈರೆಕ್ಟಾಗಿ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡಿಗೆ ಹಾಕ್ಕೊತಾರೆ. ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಅನೌನ್ಸ್ ಆಗಿದೆ, ಆದರೆ ಇದರಲ್ಲಿ ಚೇಂಜಸ್ ಮಾಡೋಕ್ಕೆ ಡೇಟ್ ಇದೆ. 13ನೇ ತಾರೀಕು ಮಾತ್ರ ಡೇಟ್ ಇದೆ. ಈ 13 ಡೇಟ್ ಒಳಗೆ ಏನಾದರೂ ಚೇಂಜಸ್ ಮಾಡ್ಕೋಬೋದು ಎಲ್ಲ ಟೀಮ್ಗಳು ಅಂತ ಕಂಡೀಷನ್ ಇದೆ. ಅಷ್ಟರೊಳಗೆ ಈ ಒಂದು 3 ಒನ್-ಡೇ 13 ತಾರೀಕಿಗೆ ಒಳಗಡೆ ಮುಗಿಯುತ್ತೆ. ಹಾಗಾಗಿ 13ನೇ ತಾರೀಕಿಗೆ ಒಳಗಡೆ ಮುಗಿಯೋ ಒಂದು 3 ಒನ್-ಡೇದಲ್ಲಿ ಚೆನ್ನಾಗಿ ಪ್ರದರ್ಶನ ಕೊಟ್ಟರೆ ಇವ್ರನ್ನ ಡೈರೆಕ್ಟಾಗಿ ಚಾಂಪಿಯನ್ ಟ್ರೋಫಿಗೆ ಹಾಕ್ಕೊಳ್ತಾರೆ. ಯಾರಿಗೂ ಒಂದು ಇಂಜುರಿಗೆ ತಂದು ಸೈಡ್ ಕರ್ಕೊಂಡು ಇವ್ರನ್ನ ಚಾಂಪಿಯನ್ ಟ್ರೋಫಿಗೆ ಸ್ಕ್ವಾಟಿಗೆ ಹಾಕ್ಕೊಳ್ತಾರೆ. ಟೋಟಲ್ ಹೇಳ್ಬೇಕಂದ್ರೆ ಇವರ ಒಂದು ಪ್ರದರ್ಶನ ಮೇಲೆ ನಿಂತಿದೆ ಈಗ. ಅಂದರೆ ಈ ಒಂದು 3 ಒನ್-ಡೇ ಪ್ರದರ್ಶನ ಮೇಲೆ ಇವರ ಒಂದು ಚಾಂಪಿಯನ್ ಟ್ರೋಫಿಗೆ ಸೆಲೆಕ್ಟ್ ಮಾಡಬೇಕಾ ಬೇಡ ಅನ್ನೋದು ಕೂಡ ನಿಂತಿದೆ ನಿರ್ಧಾರ. ಟೋಟಲ್ ಆಗಿ ವರುಣ್ ಚಕ್ರವರ್ತಿ ಸ್ಥಾನಗೀಟದಲ್ಲಿ ಯಶಸ್ವಿ ಆಗಿದ್ದಾರೆ ಈ ಒಂದು ಒನ್-ಡೇ ಫಾರ್ಮೆಟಲ್ಲಿ. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಮೊನ್ನೆ ನಡೀತಲ್ಲ ರಣಜಿ ಡೆಲ್ಲಿ ವರ್ಸಸ್ ರೈಲ್ವೇಸ್ ನಡೀತಲ್ಲ, ಈ ಒಂದು ಮ್ಯಾಚಿನಲ್ಲಿ ವಿರಾಟ್ ಕೊಹ್ಲಿ ವಿಕೆಟ್ ತೆಗೆದ ಬಾಲರ್ ವಿಕೆಟ್ ಯಾವನು ತೆಗೆದಂದರೆ ಬಾಲ್ ಹಾಕಿದ ತಕ್ಷಣ ಮಿಸ್ ಆಗಿ, ಅಂದರೆ ಬೋಲ್ಡ್ ಯಾವ ಥರ ಅಂದರೆ ವಿರಾಟ್ ಕೊಹ್ಲಿ ಆ ಬೋಲ್ಡ್ ಆದ ಸ್ಟಂಪು 3 ಸಲ ಗಾಳಿಯಲ್ಲಿ ತಿರುಗಿತ್ತು. 3 ಸಲ ಅಂದರೆ ಈ ರೀತಿ ವಿಕೆಟ್ ತೆಗೆದು ಬಾಲರ್ ಯಾರೂ ನೋಡಿದ್ದಲ್ಲ. ವಿರಾಟ್ ಕೊಹ್ಲಿಗೆ 3 ಸಲ ಗಾಳಿಯಲ್ಲಿ ತಿರುಗಿತ್ತು ಸ್ಟಂಪ್. ಆ ರೀತಿ ವಿಕೆಟ್ ತೆಗೆದು ನಾವು ಯಾರೂ ನೋಡಿಲ್ಲ. ಆದರೆ ರಣಜಿಲಿ ಈ ಒಂದು ಬಾಲರ್ ತೆಗೆದಿದ್ದಾರೆ. ಈ ಒಂದು ಬಾಲರ್ ತೆಗೆದಕ್ಕೆ ಹಿಂದಿನ ಪ್ರಮುಖ ಕಾರಣ ಏನಪ್ಪ ಅಂದರೆ ಇವರೊಂದು ಬಸ್ ಡೈವರ್ ಇವ್ರಿಗೆ ಹೇಳಿದ್ರಂತೆ ಈ ಬಾಲರ್ಗೆ. ಏನಪ್ಪ ಅಂದರೆ ನೀವು ವಿರಾಟ್ ಕೊಹ್ಲಿಗೆ 5ನೇ ಸ್ಟಂಪ್ ಆಚೆಗೆ ಹಾಕಿ ನೀವು ಒಳಗೆ ತಗೋ, ವಿರಾಟ್ ಕೊಹ್ಲಿ ಯಾಕೆ ಬೋಲ್ಡ್ ಆಗಲ್ಲ ಅಂತ ನಾನು ನೋಡ್ತೀನಿ ಅಂತ ಹೇಳಿದ್ರಂತೆ. ಯಾರು ಆ ಒಂದು ಡೈವರ್ ಹೇಳಿದ್ರಂತೆ. ಹಾಗಾಗಿ ಅದೇ ರೀತಿ ಬಾಲಿಂಗ್ ಮಾಡಿದರು. ಅದೇ ರೀತಿ ಬಾಲಿಂಗ್ ಮಾಡಿದ್ದಕ್ಕೆ ವಿರಾಟ್ ಕೊಹ್ಲಿ ಔಟ್ ಆಗಿದ್ರಂತೆ. ಇವ್ರಿಗೆ ಎಕ್ಸಾಕ್ಟಾಗಿ ಆ ಒಂದು ಡೈವರ್ಗೆ ಈ ರೀತಿ ಬಾಲ್ ಹಾಕಿರೋ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ ಅಂತ ಅವ್ರು ಎಷ್ಟು ಗೆಸ್ ಆಗಿ ನೋಡಿದ್ದಾರೆ. ಇವ್ರನ್ನ ಭಾರಿ ಅಬ್ಸರ್ವ್ ಮಾಡಿ ನೋಡಿದ್ದಾರೆ ವಿರಾಟ್ ಕೊಹ್ಲಿಗೆ ಡೈವರ್. ಆ ಡೈವರು ರೈಲ್ವೇಸ್ ತಂಡದ ಬಾಲರ್ಗೆ ಹೇಳಿದ್ರಂತೆ. ಹಾಗಾಗಿ ಅದೇ ರೀತಿ ಬಾಲಿಂಗ್ ಹಾಕಿದ್ದಕ್ಕೆ ವಿರಾಟ್ ಕೊಹ್ಲಿ ವಿಕೆಟ್ ಒಪ್ಪಿಸಿದಂತೆ. ಇದು ಕೇಳೋಕ್ಕೆ ಒಂದು ರೀತಿ ಏನಪ್ಪ ಅಂದರೆ ಯಾವುದೋ ಒಂದು ದೊಡ್ಡ ಗುರು ಇರುತ್ತಂತೆ. ಆ ದೊಡ್ಡ ಗುರು ಹೋಗಿ ಶಿಷ್ಯ ಕೇಳ್ತಾನಂತೆ ಇವನ್ನ ಹೇಗೆ ಯುದ್ಧದಲ್ಲಿ ಸೋಲಿಸೋದಂತ. ಆ ಗುರು ಹೇಳಿದಂತೆ ಆ ರೀತಿ ಮಾಡೋಂಥ ಆ ಒಂದು ಹಳೆ ಪಿಕ್ಚರಲ್ಲಿ ನಾವು ನೋಡಿರ್ತೀವಿ. ಅದೇ ರೀತಿ ಈ ಒಂದು ಡೈವರ್ ಆ ರೈಲ್ವೇಸ್ ಬಾಲರ್ಗೆ ಹೇಳಿದಂಗೆ ಆಗುತ್ತೆ. ಟೋಟಲ್ ಹೇಳ್ಬೇಕಂದ್ರೆ ಇದು ಒಂದು ಇದರಲ್ಲಿ ವಿರಾಟ್ ಕೊಹ್ಲಿ ಬಾಲಿಂಗ್ ಯಾವ ಟೈಪ್ ಮಾಡ್ಬೇಕಂದ್ರೆ ಈಗ ಎಲ್ಲರೂ ಕೂಡ ಇದೇ ರೀತಿ ಬಾಲ್ ಹಾಕ್ತಾ ಇರ್ತಾರೆ. ಯಾಕಪ್ಪ ಅಂದರೆ 5ನೇ ಸ್ಟಂಪ್ ಹಾಕಿದ್ರು ಒಳಗೆ ನುಗ್ಸಿದ್ರೆ ಇವರು ಬೋಲ್ಡ್ ಆಗ್ತಾರೆ ಅನ್ನೋದು ಈಗ ಒಂದು ಸಲ ಟ್ರೈ ಆಗಿ ಯಶಸ್ವಿ ಆಗಿದ್ದಿಲ್ಲ. ಇದೇ ರೀತಿ ಎಲ್ಲರೂ ಕೂಡ ಬಾಲರು ಟ್ರೈ ಮಾಡ್ತಾರೆ. ಆದರೆ ವಿರಾಟ್ ಕೊಹ್ಲಿ ಸುಮ್ಮನೆ ಇರಲ್ಲ. ಆ ಒಂದು ಬಾಲಿಗೆ ಹೇಗೆ ಬ್ಯಾಟಿಂಗ್ ಮಾಡೋಕ್ಕೂ ಕೂಡ ಇನ್ಮೇಲೆ ಕಲಿಯೋದೇನಿಲ್ಲ ಅವರು. ಅದಕ್ಕೆ ಹೇಗೆ ಆಡ್ಬೇಕಂದ್ರೆ ಅವರು ಉತ್ತರ ಕೊಡ್ತಾರೆ ಬ್ಯಾಟಿಂದ. ಇಷ್ಟ ಆಗಿತ್ತು 2 ಅಪ್ಡೇಟ್, ಕ್ರಿಕೆಟ್ ಅಪ್ಡೇಟ್. ಹಾಗೆ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ಅಪ್ಡೇಟ್ ನಿಮಗೆ
ಕೇಳಿ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ ಟೇಕ್ ಕೇರ್, ಬಾಯ್.